ಎಎಸ್ಐ ಮಗ ಈಗ ಐಪಿಎಸ್ ಸಾಹೇಬ್ ಡಾಕ್ಟರ್ ವೃತ್ತಿ ಬಿಟ್ಟು ದೇಶಸೇವೆಗೆ ನಿಂತ ಚಿನಿವಾರ ಸಾಧಕ ವೈದ್ಯನ ಸಾಧನೆಗೆ ಇಡೀ ಪೊಲೀಸ್ ಇಲಾಖೆ ಫಿದಾ. ಚಿಂತಾಮಣಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 462 ಪಡೆದು ರಾಜ್ಯ ಮಟ್ಟಕ್ಕೆ 7ನೇ ರ್ಯಾಂಕ್ ಪಡೆದ ಎಎಸ್ಐ ಪ್ರಕಾಶ್ ಮತ್ತು ಪ್ರೇಮ ದಂಪತಿಗಳ ಪುತ್ರ ಡಾಕ್ಟರ್ ಪಿ ವರುಣಗೌಡಗೆ ಪೊಲೀಸ್ ಉಪಭಾಗದ ಕಚೇರಿಯಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಐಪಿಎಸ್ ಅಧಿಕಾರಿಯಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಪಿ ವರುಣಗೌಡಗೆ ಪೊಲೀಸರು ಸನ್ಮಾನಿಸಿ ನಂತರ ಮಾತನಾಡಿದ ಡಿವೈಎಸ್ಪಿ ಪಿ ಮುರಳೀಧರ್ ಅವರು, ಸಾಧಿಸುವ ಛಲವೊಂದಿದ್ದರೆ ಎಂತಹ ಗುರಿಯನ್ನಾದರೂ ತಲುಪಬಹುದು ಎಂಬುದಕ್ಕೆ ಈ ಯುವಕನೇ ಸಾಕ್ಷಿ. ನಮ್ಮದೇ ಇಲಾಖೆಯ ಎಎಸ್ಐ ಅವರ ಮಗ ಇಂದು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ದೇಶದ ಪ್ರತಿಷ್ಠಿತ ಐಪಿಎಸ್ ಅಧಿಕಾರಿಯಾಗಿ ಆಯ್ಕೆಯಾಗಿರುವುದು ಇಡೀ ಪೊಲೀಸ್ ಇಲಾಖೆಯೇ ಹೆಮ್ಮೆ ಪಡುವಂತಹ ವಿಷಯ ಎಂದು ಸಂತಸ ವ್ಯಕ್ತಪಡಿಸಿದರು. ಹೌದು, ತನ್ನ ತಂದೆ ಸೇವೆ ಸಲ್ಲಿಸುತ್ತಿರುವ ಅದೇ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಾಗಿ ಮಿಂಚಲು ಸಜ್ಜಾಗಿರುವ ಈ ಯುವ ಸಾಧಕನ ಹೆಸರು ಎಲ್ಲೆಡೆ ಸದ್ದು ಮಾಡುತ್ತಿದೆ. ವೃತ್ತಿಯಲ್ಲಿ ಎಂಬಿಬಿಎಸ್ ವೈದ್ಯರಾಗಿದ್ದರೂ ನಾಡಿನ ಸೇವೆ ಮಾಡಬೇಕೆಂಬ ಹಂಬಲದಿಂದ ಯುಪಿಎಸ್ಸಿ ಪರೀಕ್ಷೆ ಎದುರಿಸಿ ಸತತ 3ನೇ ಪ್ರಯತ್ನದಲ್ಲಿ ಐಪಿಎಸ್ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಸಾಧಕನ ತಂದೆ ಪ್ರಸ್ತುತ ಇಲಾಖೆಯಲ್ಲಿ ಎಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುಮಾರು 28 ವರ್ಷಗಳ ಹಿಂದೆ ಅಂದಿನ ಡಿವೈಎಸ್ಪಿ ರಮೇಶ್ ಅವರು ಪೊಲೀಸ್ ಸಿಬ್ಬಂದಿಯ ಮಕ್ಕಳನ್ನು ಸನ್ಮಾನಿಸಿ ಪೋಷಕರ ಜೊತೆ ಮಾತನಾಡಿದ್ದ ಒಂದು ಕ್ಷಣ ಈ ತಂದೆಯ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು. ಅಂದೇ ಇವರು ನನ್ನ ಮಗನನ್ನು ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕು ಎಂದು ಕನಸು ಕಂಡಿದ್ದರು. ಆ ಕನಸಿನ ಪ್ರತಿಫಲವೇ ಇಂದು ಮಗ ಐಪಿಎಸ್ ಅಧಿಕಾರಿಯಾಗಿ ಹೊರಹೊಮ್ಮಿರುವುದು. ಮಗನ ಈ ಸಾಧನೆಯನ್ನು ಕಂಡು ತಂದೆ ತಾಯಿಯ ಕಣ್ಣಾಲಿಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂದಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಐಪಿಎಸ್ ಅಧಿಕಾರಿ, ನಾನು ಮೊದಲು ಪೊಲೀಸ್ ಕುಟುಂಬದ ಸದಸ್ಯ, ಆಮೇಲೆ ಅಧಿಕಾರಿ. ಪೊಲೀಸ್ ಇಲಾಖೆಯ ಕಷ್ಟ ಸುಖಗಳನ್ನು ನಾನು ಹತ್ತಿರದಿಂದ ಕಂಡಿದ್ದೇನೆ. ನನ್ನ ತಂದೆ ಎಎಸ್ಐ ಆಗಿ ಪಟ್ಟ ಶ್ರಮವೇ ನನ್ನ ಯಶಸ್ಸಿಗೆ ಕಾರಣ ಎನ್ನುತ್ತಾ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿ ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್, ಶಿಡ್ಲಘಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ ಆನಂದ್, ಕೆಂಚಾರ್ಲಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಹಾಗೂ ಪ್ರಕಾಶ್ ಉಪಸ್ಥಿತರಿದ್ದರು. ಅಲ್ಲದೆ ಬಟ್ಲಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್, ಶ್ಯಾಮಲಾ, ಶಾಬೋದ್ದೀನ್, ನಾಗಮ್ಮ, ಪದ್ಮ ಹಾಗೂ ದಿಬೂರ್ಹಳ್ಳಿ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಸೇರಿದಂತೆ ಇಡೀ ಪೊಲೀಸ್ ಸಿಬ್ಬಂದಿ ಈ ಹೆಮ್ಮೆಯ ಕ್ಷಣಕ್ಕೆ ಸಾಕ್ಷಿಯಾದರು. ಒಟ್ಟಿನಲ್ಲಿ ಒಬ್ಬ ಎಎಸ್ಐ ಮಗ ಅದೇ ಇಲಾಖೆಗೆ ಐಪಿಎಸ್ ಅಧಿಕಾರಿಯಾಗಿ ಬರುವುದು ಇಡೀ ವ್ಯವಸ್ಥೆಗೆ ದೊಡ್ಡ ಸ್ಫೂರ್ತಿ. ಈ ಯುವ ಅಧಿಕಾರಿಯ ಹಾದಿ ಜನಸೇವೆಯಲ್ಲಿ ಯಶಸ್ವಿಯಾಗಲಿ ಎಂದು ಹಾರೈಸುತ್ತದೆ. ಇಷ್ಟೆಲ್ಲ ಒತ್ತಡಗಳನ್ನು ಮೀರಿ ಈ ದಿವಸ ಇಂಡಿಯಾದಲ್ಲಿ ಅತ್ಯುನ್ನತ ಪದವಿ ಅಲಂಕರಿಸಿರ್ತಕ್ಕಂಥ ಡಾಕ್ಟರ್ ವರುಣ್ ರವರಿಗೆ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹೇಳ್ತಾ ಇದ್ದೇನೆ ನನ್ನ ಸಿಬ್ಬಂದಿಗೆ, ನನಗೆ ತುಂಬ ಖುಷಿಯಾಗಿರೋದಂದ್ರೆ ಕಾನ್ಸ್ಟೇಬಲ್ ಮಗ IPS ಆಗಬೇಕು. ಅದಕ್ಕಿಂತ ಜೀವನದಲ್ಲಿ ಬೇರೆ ಯಾವುದು ಸಾಧನೆ ಇಲ್ಲ. ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಅವೆಲ್ಲ ಇದರ ಮುಂದೆ ಶೂನ್ಯ. ಒಬ್ಬ ಮನುಷ್ಯ ಏನಾದರೂ ಸಂಪತ್ತು ಗಳಿಸ್ಬೋದು, ಅದು ಕಿತ್ಕೊಳ್ತಾರೆ, ಯಾರಾದರೂ ಏನಾದರೂ ಆಗ್ಬೋದು. ಬಟ್ ಅರ್ಜಿಸಿದ ಜ್ಞಾನ ಹತ್ರ ಯಾರು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಡಾಕ್ಟರ್ ವರುಣ್ ಇದು ಒಂದೇ ಸಲ ಅಲ್ಲ, ಇದು ಸೆಕೆಂಡ್ ಟೈಮ್ ಆಲ್ ಇಂಡಿಯಾ ಲೆವೆಲಲ್ಲಿ ಒಳ್ಳೆ ರ್ಯಾಂಕ್ ಬಂದಿರೋದು. ಇದಕ್ಕೆ ಮುಂಚೆನೂ ನೀಟು ಸಹ ಅಹರ್ನಿಸಗಳು ಶ್ರಮಿಸಿ ತುಂಬ ಕನಸಿರ್ತದೆ ಎಲ್ಲರಿಗೂ ಡಾಕ್ಟರ್ ಆಗಬೇಕಂತ. ಇವರು ಎರಡೂ ಅಚೀವ್ ಮಾಡಿದ್ದಾರೆ, ಡಾಕ್ಟರು ಆಗಿದ್ದಾರೆ, UPSCನೂ ಆಗಿದ್ದಾರೆ. ಅದು ಎಲ್ಲರಿಗೂ ಬರಲ್ಲ. ಇವರಿಗೆ ದೇವರು ಆಶೀರ್ವಾದ ಮತ್ತು ಅವರ ತಂದೆ ತಾಯಿಯವರ ಅವರ ಪೂರ್ವಿಕರ ಆಶೀರ್ವಾದ ಬಲ ಚೆನ್ನಾಗಿದೆ. ಅವರ ಸ್ವಯಂ ಕೃಷಿ ಕಷ್ಟ. UPSC ಅಂದರೆ ಅದು ಸಾಮಾನ್ಯ ಇದಲ್ಲ, ಒಂದು ತಪಸ್ಸು ಇದ್ದಂಗೆ. ಅದರ ಹಿಂದೆ 50% ಪೇರೆಂಟ್ಸ್ ಸಹಕಾರನೂ ಇರಬೇಕು. ಯಾಕಂದರೆ ಪೇರೆಂಟ್ಸ್ ಒಂದೊಂದ್ಸಲ ಒತ್ತಡ ಮಾಡ್ತಿರ್ತಾರೆ, ನೀವು ಆ ಜಾಬ್ ಸಿಗ್ತದೆ, ಅದಕ್ಕೆ ಹೋಗ್ಬೋದಲ್ಲ, ಇದಕ್ಕೆ ಹೋಗ್ಬೋದಲ್ಲ ಅಂದರೆ ನಮ್ಮ ಮೈಂಡು ಡೈವರ್ಟ್ ಆಗ್ತದೆ. ಅದೇನು ಇಲ್ಲದೆ ನಮ್ಮ ಪ್ರಕಾಶ್ 100% ವರುಣ್ಗೆ ಫ್ರೀ ಕೊಟ್ಟಿದ್ದಾರೆ. ಅದಕ್ಕೆ ಅವರ ತಾಯಿ ಪ್ರೋತ್ಸಾಹನೂ ಇದೆ, ಅವರ ಸಿಸ್ಟರ್ ಕೋಆಪರೇಷನ್ ಇದೆ. ಇವೆಲ್ಲದರಿಂದ ಒಳ್ಳೆ ಪೊಸಿಷನ್ ಬಂದಿದೆ. ನಾನು ಒಂದೊಂದ್ಸಲ ನಾಗೇಶ್ ಸಾಹೇಬ್ರು ನೋಡಿ ಅಂದ್ಕೊಳ್ತಿದ್ದೆ, ನಾಗೇಶ್ ಸಾಹೇಬರು ಅಷ್ಟೇ ಇದರಿಂದ ರೂರಲ್ ಏರಿಯಾದಿಂದ ಬಂದು ಒಳ್ಳೆ ಪೊಸಿಷನ್ ಬಂದಿದ್ದಾರೆ. ನಮ್ಮ ಹೈರಾರ್ಕಿಯಲ್ಲಿ ಇದು ಸಾಮಾನ್ಯ ಪೊಸಿಷನ್ ಅಲ್ಲ, DC ವರೆಗೂ ಹೋಗ್ಬೋದು. IPS ಆಗಲಿ IAS ಆಗಲಿ IFS ಆಗಲಿ ಇಡೀ ಇಂಡಿಯಾ ರೆಪ್ರೆಸೆಂಟೆಡ್ ಮಾಡುವಂಥ ಹುದ್ದೆ ಸಿಕ್ಕಿದೆ. ಅದಕ್ಕೆ ನಮ್ಮ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಇದನ್ನು ಇನ್ಸ್ಪಿರೇಷನ್ ತಗೊಂಡು ಮಿಕ್ಕಿರೋ ಮಕ್ಕಳು ಸಹ, ಸ್ಪೆಷಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ನೌಕರರ ಮಕ್ಕಳು ಇದೇ ರೀತಿ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಬೇಕಂತ ನಾನು ಈ ಮೂಲಕ ಸಜೆಸ್ಟ್ ಮಾಡ್ತಿದ್ದೀನಿ. ಇದಕ್ಕೆ ನಮಗೆ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅವರು ಮತ್ತು ಅವ್ರ ಪೇರೆಂಟ್ಸು, ಅವ್ರ ಸಿಸ್ಟರು, ಅವರು ಮತ್ತು ರಿಲೇಟಿವ್ಸು ಎಲ್ಲರಿಗೂ ಸಹ ನನ್ನ ತುಂಬ ಹೃದಯದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಒಂದು DSP ಮುರಳೀಧರ್ ಸರ್ಗೆ ತುಂಬ ಥ್ಯಾಂಕ್ಸು. ಅವರು ಇವತ್ತೇ ಅಲ್ಲ, ನಮಗೆ ಇಂಟರ್ವ್ಯೂ ಟೈಮಲ್ಲಿ ಸಿಕ್ಕಿದ್ರು. ತುಂಬ ಕಂಗ್ರ್ಯಾಚುಲೇಟ್ ಮಾಡಿ ಪಕ್ಕ ಹಾಗೇ ಆಗುತ್ತೆ, 100% ಆಗುತ್ತೆ ಅಂತ ಯಾವತ್ತೂ ಸಿಕ್ಕರು ಹೇಳ್ತಾಯಿದ್ರು. ಅವರಿಗೆ ಫಸ್ಟ್ ಆಫ್ ಆಲ್ ನನ್ನ ಕರೆದು
ಇಷ್ಟು ಎಲ್ಲ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಈಗ ಬಂದಿರೋ ಎಲ್ಲರೂ ಎಲ್ಲ ಸಬ್ ಇನ್ಸ್ಪೆಕ್ಟರು, CPI ಎಲ್ಲರೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಒಂಥರ ಖುಷಿ ಆಗುತ್ತೆ, ಯಾಕಂದರೆ ತುಂಬ ಜನ IAS ಆಫೀಸರ್ಸ್ ಕಾಲ್ ಮಾಡ್ತಿದ್ದಾರೆ ನನಗೆ, ಕಾಲ್ ಮಾಡಿ ಹೇಳ್ತಿದ್ದಾರೆ ಎಲ್ಲ ನೀವೆಲ್ಲ ಪೊಲೀಸ್ ಫ್ಯಾಮಿಲಿ ಅಂತ. ಯಾರು ನೀವು ಪೊಲೀಸ್ ಮಗ ಅಂತ ಹೇಳ್ತಿದ್ದಾರೆ, ನಮ್ಮ ಫ್ಯಾಮಿಲಿ ಅಂತಲೇ ಹೇಳ್ತಿದ್ದಾರೆ. ಸೊ ಎಲ್ಲರೂ ಅವ್ರ ಕುಟುಂಬದವರು ಒಬ್ಬನಾಗಿ ನೋಡ್ತಾ ಇದ್ದಾರೆ, ಅವರೇ ಖುಷಿಪಟ್ಟು ಕಾಲ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ನನ್ನ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಒಂಥರ ತುಂಬ ಖುಷಿ ಸಂದರ್ಭ, ಯಾಕಂದರೆ ನಮ್ಮಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು, ಇವಾಗ ASI ಆಗಿದ್ದಾರೆ. ನಮಗೂ ಒಂಥರ ನಮ್ಮಪ್ಪನ ಎಲ್ಲರೂ ಎಲ್ಲ ಸೀನಿಯರ್ಸು ಕಾಲ್ ಮಾಡಿ ಇದು ಮಾಡ್ತಾರೆ, ನಮಗೂ ಒಂಥರ ತುಂಬ ಖುಷಿ ಆಗ್ತದೆ ಅವರು, ಯಾಕಂದರೆ ಅವರು ಇಷ್ಟು ದಿನ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ಇದು ಎಲ್ಲ ಅವರು ಮಾಡಿರೋ ಒಳ್ಳೆ ಕೆಲಸಗಳೆಲ್ಲ ನಮಗೆ ಬಂದಂಗಿದೆ ಇದು. ಸೊ ಅದೆಲ್ಲ ರಿಟರ್ನ್ ನಮ್ಗೆ ಸಿಗ್ತದೆ, ಗುಡ್ ಕರ್ಮ ಅಂತಾರಲ್ಲ ಅದೆಲ್ಲ ನಮ್ಗೆ ಸಿಗ್ತದೆ. ಸೊ ನಮ್ಮ ಅಪ್ಪ ನಮ್ಮ ಅಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗ ಎಲ್ಲರೂ ಬಂದಿದ್ದೀರ ಪೊಲೀಸವರು. ಸೊ ನಾನು ಒಂದೇ ಒಂದು ಮಾತು, ನನ್ನ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಬಟ್ ಒಂದೇ ಒಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮೆಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಯಾಕಂದರೆ ನಿನ್ನೆ ಒಬ್ಬರು DCP ಅಕ್ಷಯ್ ಸರ್ ಅಂತ ಮಾಡಿದರು, ಬೆಂಗಳೂರು ಪ್ರೈಮರಿ ಇದ್ದಾರೆ. ಅವ್ರು ಅದೇ ಹೇಳ್ತಾಯಿದ್ರು, ಪೊಲೀಸವ್ರ ಮಕ್ಕಳು ಯಾರೂ ಓದಲ್ಲಪ್ಪ, ಪೊಲೀಸವ್ರ ಮಕ್ಕಳು ತುಂಬ ಓದೋದು ಕಡಿಮೆ ಇದ್ದಾರೆ. ಸೊ ನೀನು ಮಾಡಿದ ತಕ್ಷಣ ಅವರೇ ಗ್ರೂಪಲ್ಲಿ ಹಾಕಿದ್ದಾರೆ ಅಂತ ಅವರೇ ಕಾಲ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ಅವ್ರಿಗೂ ನನಗೆ ಟಚ್ ಇಲ್ಲ, ನಮ್ಮ ಅಪ್ಪಗೂ ಪರಿಚಯ ಇಲ್ಲ ಅವರು, ಬಟ್ ಅವರೇ ನನಗೆ ಗೊತ್ತಿಲ್ಲ ಅಂದ್ರೂ ಅವ್ರು ಕಾಲ್ ಮಾಡಿ ಹೇಳಿದ್ದಾರೆ. ಯಾಕಂದರೆ ಅವ್ರಿಗೊಂಥರ ಖುಷಿ, ಪೊಲೀಸವ್ರ ಮಕ್ಳು ಹಿಂಗೆ ಆಗಿದ್ದಾರೆ ಅಂತ. ಸೊ ಯಾರೇ ಆದರೂ ನೀವು ದಯವಿಟ್ಟು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಬೇರೆ ಏನೂ ನಮ್ಗೆ ಆಸ್ತಿ ಇರಲ್ಲ ಅಂತ ನಮ್ಮ ಅಪ್ಪ ನಮ್ಮ ಹೇಳ್ತಾ ಇರ್ತಾರೆ. ಸೊ ಮಕ್ಕಳೇ ಆಸ್ತಿ. ಸೊ ಅವ್ರು ಮಾಡಿದಾಗ ಅವ್ರನ್ನ ಒಳ್ಳೆ ದಾರಿಯಲ್ಲಿ ನಡೆದ್ರೇ ತಂದೆ ತಾಯಿಗೆ ಒಂದು ದೊಡ್ಡ ಖುಷಿ. ಸೊ ನೀವೆಲ್ಲರೂ ಅದನ್ನು ಮಾಡಿಸಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟು. ಮತ್ತು ನಾನು ಈಗ ಒಂದು IPS ಅಧಿಕಾರಿ ಆಗಿರೋದಕ್ಕಿಂತ ನಾನೊಬ್ಬ ಪೊಲೀಸ್ ಫ್ಯಾಮಿಲಿ ಮೆಂಬರು, ಅದು ನಾನು ಯಾವತ್ತೂ ಮರ್ತಿಲ್ಲ. ನಾನು ಕೊಪ್ಪಳದಲ್ಲಿ ಡಾಕ್ಟ್ರ್ ಮಾಡಬೇಕಂದ್ರೂ ಅಲ್ಲೇ ಯಾರೋ ಪೊಲೀಸವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ನಾನು ಮಾತಾಡಿ ಹೇಳ್ತಾ ಇದ್ದೆ ಅವ್ರ ಹತ್ರನೂ, ಸರ್ ನಮ್ಮ ಅಪ್ಪನೂ ಹಿಂಗೆ ಪೊಲೀಸ್ ಇದ್ದಾರೆ ಅಂತ. ಅವರೆಲ್ಲ ಖುಷಿಪಟ್ಟು ಮಾತಾಡ್ತಾಯಿದ್ರು. ಎಲ್ಲರಿಗೂ ಒಂಥರ ಖುಷಿ. ನಾನು ಡಾಕ್ಟ್ರ್ ಆದಾಗೆ ತುಂಬ ಖುಷಿ ಇತ್ತು. ಹೌದಾ ನೀನು ಡಾಕ್ಟ್ರ, ನಿಮ್ಮಪ್ಪ ಪೊಲೀಸಲ್ಲಿದ್ದಾರೆ ಅಂದರೆ ಅವ್ರು ಒಂಥರ ಖುಷಿಪಟ್ಟು ಮಾತಾಡ್ತಾಯಿದ್ರು. ಸೊ ನಾನು ನಿಮ್ಮ ಮಕ್ಕಳಾಗಲಿ ಯಾರಾಗಲಿ ಏನು ಸಹಾಯ ಮಾಡಬೇಕು ನಾನು ಮಾಡ್ತೀನಿ. ನೆಕ್ಸ್ಟ್ ಮುಂದೆ ಏನಾದರೂ ಗೈಡೆನ್ಸ್ ಆದರೂ ಕೊಡ್ತೀನಿ. ದಯವಿಟ್ಟು ನೀವು ಅವ್ರ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿ, ನಿಮ್ಮ ಫ್ಯಾಮಿಲಿಯೆಲ್ಲ ಚೆನ್ನಾಗಿ ಓದಿಸಿ. ಒಂದು ನಮ್ಮ ಪೊಲೀಸ್ IPS ಅನ್ನೋದಕ್ಕೆ ನಾನು ಪೊಲೀಸ್ ಫ್ಯಾಮಿಲಿ ಮೆಂಬರ್ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮೊದಲು ನನಗೆ ಸ್ಫೂರ್ತಿ ನಮ್ಮ DSP ಸಾಹೇಬರು, ನಮ್ಮ ಕಣ್ಮುಂದಿಲ್ಲ ಅವರ ರಮೇಶ್ ಸರ್ ಅಂತ, ಅವರೇ ಸ್ಫೂರ್ತಿ ನನಗೆ. ಇಲ್ಲಿ ಸುಮಾರು ಒಂದು 28 ವರ್ಷದಿಂದ ಪ್ರೋಗ್ರಾಮ್ ಮಾಡಿದ್ರು ನಮ್ಮ ಹಳೆ DSP ಆಫೀಸರ್. ಹಾಗೆಲ್ಲ ನಮ್ಮ ಪೊಲೀಸರ ಮಕ್ಕಳಿಗೆ ಸನ್ಮಾನ ಮಾಡಿ ನಾವು ನೀವು ಒಂದು ಟೈಮ್ ಒಂದು ಅರ್ಧ ಗಂಟೆ ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಮಾತಾಡ್ರಿ, ಮಕ್ಕಳು ಏನು ಮಾಡ್ತಾರೆ ತಿಳ್ಕೊಳ್ಳಿ ಅಂತ. ನಾನು ಅವಾಗೇ ಗುರಿ, ನನ್ನ ಮಗನಿಗೆ ಡಾಕ್ಟ್ರ್ ಮಾಡಬೇಕು ಅಂತ ಆಸೆ. ಅದೇ ಥರ ಓದ್ದ ನನ್ನ ಮಗ ಡಾಕ್ಟ್ರು ಆದ. ಅವನ ಕನಸು ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಕೇಳ್ದೆ 2022ರಲ್ಲಿ. ನಾನು 2 ವರ್ಷ ಮಾತಾಡಬೇಕು, ನಾನು ಮಾಡ್ತೀನಿ, ನಾನು ಇನ್ನೇನು ಮಾತಾಡಬೇಕು, ಓಕೆ ಮಾಡಿದೆ ನಾನು. ಅದೇ ಥರ ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆಯಿತು. ನನ್ನ ಪ್ರಿಲಿಮ್ಸ್ ಆದಾಗೆ ತುಂಬ ಖುಷಿ ಆಯಿತು, ನನ್ನ ಮಗ ಮಾಡ್ತಾನೆ ಅಂತ. ಆಮೇಲೆ 2ನೇ ಅಟೆಂಪ್ಟು ಆಗಲಿಲ್ಲ, ನಾವು ಬೇಜಾರು ಪಡಲಿಲ್ಲ, ಆಯ್ತು ಮಾಡ್ಬೋದು ಅಂತ ಹೇಳಿದೆ. 3rd ಅಟೆಂಪ್ಟು ಪ್ರಿಲಿಮ್ಸು ಮೇನ್ಸ್ ಎಲ್ಲ ಆಯಿತು, ತುಂಬ ಖುಷಿ ಆಯಿತು. ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಗೌರವ ತಂದವನೇ, ಅದರಲ್ಲೂ ನಮ್ಮ ಚಿಂತಾಮಣಿಗೆ ತುಂಬ ಗೌರವ ತಂದವನೇ. ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ, ದೇವರ ಆಶೀರ್ವಾದ ಆಗಿದೆ. ಇಷ್ಟಂತ ಹೇಳೋದು ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಹತ್ರದಿಂದ ನೋಡಿದ್ದೀನಿ, ಒಂದು 3 years ಎಷ್ಟು ಕಷ್ಟಪಟ್ಟಿದ್ದಾನೆ, ಎಷ್ಟು ಅವರ್ಸ್ ಓದ್ತಿದ್ದ ಅಂತ. ಆ್ಯಂಡ್ ಫಸ್ಟ್ ಅಟೆಂಪ್ಟ್ ನಾನು ಆಗಿಲ್ಲ ಅಂದ್ರೂ ಅವ್ನು ಎಷ್ಟು ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಬೇಜಾರಲ್ಲಿ ಕೂತ್ಕೊಂಡಿರಲಿಲ್ಲ. ಅಷ್ಟೇ ಸಪೋರ್ಟ್ ಮನೆಯವ್ರು ಮಾಡಿದ್ರು. ಅಷ್ಟೇ ಕಷ್ಟಪಟ್ಟು ಫಸ್ಟ್ ಅಟೆಂಪ್ಟ್ ಆಗಿಲ್ಲ, ಸೆಕೆಂಡ್ ಅಟೆಂಪ್ಟ್ ಆದರೂ ಮಾಡಲೇಬೇಕು, ಫ್ಯಾಮಿಲಿ ಒಂದು ಗೌರವ ನೆನೆಸ್ಬೇಕು ನಮಗೋಸ್ಕರ ಅಂತಲೇ ಜಾಸ್ತಿ ಮಾಡಿದ್ದು. ಸೊ ಅವನಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ, ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ನಾನು ಅವನು ಒಟ್ಟಿಗೆ ಮನೆ ಮಾಡ್ಕೊಂಡಿರ್ತಿದ್ವಿ. ಸೊ ಅವ್ನ ಜೊತೆಲೇ ಇರ್ತಿದ್ದೆ, ಅವ್ನಿಗೆ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಡ್ತಿದ್ದೆ. ಆ್ಯಂಡ್ ಆಲ್ಸೋ ಎಮೋಷನಲ್ ಸಪೋರ್ಟ್ ಸಹ ನನಗೂ ಕೊಟ್ಟಿದ್ದೆ, ನಾನು ಅವನು ಕೊಟ್ಟಿದ್ದೀನಿ.